ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಸಮರ ಸಾರಿದ್ದಾರೆ. ಕೇಂದ್ರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಲು ಸಿದ್ಧತೆ ನಡೆದಿದೆ. ಮೋದಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರು ಸಮರ ಸಾರಿರುವಂತದ್ದು. ಕೇಂದ್ರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಲು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಮನ್ರೇಗಾ ಬದಲು ಜಿ ಜಾರಿ ಖಂಡಿಸಿ ಹೋರಾಟಕ್ಕೆ ಸಿದ್ಧವಾಗ್ತಿದೆ ರಾಜ್ಯ ಸರ್ಕಾರ. ಕೇಂದ್ರದ ವಿರುದ್ಧ ಕಾನೂನು ಸಮರಕ್ಕಿಳಿದಿದೆ ಕೈ ಸರ್ಕಾರ. ವಿಶೇಷ ಅಧಿವೇಶನ ಕರೆಯಲು ಸರ್ಕಾರದ ತೀರ್ಮಾನವಾಗ್ತಿದೆ. ಕಟಕಟಿಗೆ ಕೇಂದ್ರ ಸರ್ಕಾರದ ಜಿ ಯೋಜನೆಯನ್ನ ತರ್ತಿದ್ದಾರೆ. ನರೇಗಾ ಬಚಾವ್ ಹೆಸರಿನಲ್ಲಿ ಪಾದಯಾತ್ರೆಗೆ ಪ್ಲಾನ್ ಮಾಡಲಾಗಿದೆ. ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರದ ಖಾತ್ರಿ ಸಂಘರ್ಷ ಫಿಕ್ಸ್ ಅನ್ನುವಂತಾಗಿದೆ. ನರೇಗಾ ಯೋಜನೆ ಜಾರಿಗಾಗಿ ವಿಶೇಷ ಅಧಿವೇಶನಕ್ಕೆ ಕರೆ ಕೊಡಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಸಮರಕ್ಕೆ ಸಂಪುಟ ಸಭೆ ಅಸ್ತು ಅಂದಿದೆ. ಹೈಕೋರ್ಟ್ ಏನ್ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದು ಇದೀಗ ಸಸ್ಪೆನ್ಸ್ ಆಗಿ ಉಳಿದಿರುವಂತದ್ದು. ಜನತಾ ಕೋರ್ಟ್ಗೆ ಹೋಗ್ತೇವೆ ಅಂತ ಸರ್ಕಾರ ಹೇಳಿದೆ. ರಾಜ್ಯ ಸರ್ಕಾರ ಪಂಚಾಯಿತಿ ವ್ಯಾಪ್ತಿಯಲ್ಲಿಯೇ ಅರಿವು ಮೂಡಿಸ್ತೇವೆ. ಮನ್ರೇಗಾ ಮರು ಜಾರಿಗಾಗಿ ಕೇಂದ್ರದ ವಿರುದ್ಧ ಹೋರಾಟಕ್ಕಿಳಿದಿದೆ ರಾಜ್ಯ ಸರ್ಕಾರ. 2 ದಿನಗಳ ಅಧಿವೇಶನವನ್ನ ಕರೆಯಲು ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿರುವಂತದ್ದು. ಮೋದಿ ಸರ್ಕಾರದ ವಿರುದ್ಧ ಸಮರಕ್ಕೆ ಇಳಿದ್ರು ಸಿದ್ದರಾಮಯ್ಯ. ಕೇಂದ್ರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಲು ಸಕಲ ಸಿದ್ಧತೆಯನ್ನ ರಾಜ್ಯ ಸರ್ಕಾರ ಮಾಡಿಕೊಳ್ತಿರುವಂತದ್ದು. ಮನ್ರೇಗಾ ಬದಲು ಜಿ ಜಾರಿ ಏನಾಗ್ತಿದೆ ಅದನ್ನ ಖಂಡಿಸಿ ಹೋರಾಟಕ್ಕೆ ಕೈ ಸರ್ಕಾರ ಪ್ಲಾನ್ ಮಾಡ್ಕೊಳ್ತಿದೆ. ಇದಕ್ಕಾಗಿ ವಿಶೇಷ ಅಧಿವೇಶನವನ್ನ ಕರೆಯಲು ಕೂಡ ಸರ್ಕಾರ ಈಗ ತೀರ್ಮಾನ ಮಾಡಿರುವಂತದ್ದು. ಕಟಕಟೆಗೆ ಕೇಂದ್ರ ಸರ್ಕಾರದ ಜಿ ಯೋಜನೆಯನ್ನ ತರಲು ಇವರು ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಅನ್ನುವಂತಾಗಿದೆ. ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರ ಖಾತ್ರಿ ಸಂಘರ್ಷ ಫಿಕ್ಸ್ ಆಗಿದೆ ಅನ್ನುವಂತಹ ಸುದ್ದಿ ಇದು. ನರೇಗಾ ಬಚಾವ್ ಹೆಸರಿನಲ್ಲಿ ಪಾದಯಾತ್ರೆಗೂ ಕೂಡ ಪ್ಲಾನ್ ಮಾಡಲಾಗ್ತಿದೆ ರಾಜ್ಯ ಸರ್ಕಾರದಿಂದ. ನರೇಗಾ ಯೋಜನೆ ಜಾರಿಗಾಗಿ ವಿಶೇಷ ಅಧಿವೇಶನಕ್ಕೂ ಕೂಡ ಕರೆ ಕೊಡ್ತಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಸಮರಕ್ಕೆ ಸಂಪುಟ ಸಭೆ ಅಸ್ತು ಅನ್ನತ್ತೆ. ಹೈಕೋರ್ಟ್ ಏನ್ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಇದೆಲ್ಲ ಒಂದು ಸಸ್ಪೆನ್ಸ್ ರೀತಿಯಲ್ಲಿ ಉಳಿದಿರುವಂತದ್ದು. ಇನ್ನು ಜನತಾ ಕೋರ್ಟ್ಗೆ ಹೋಗ್ತೇವೆ ಅಂತ ರಾಜ್ಯ ಸರ್ಕಾರ ಹೇಳ್ತಿದೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿಯೇ ಅರಿವು ಮೂಡಿಸ್ತೇವೆ. ಮನ್ರೇಗಾ ಮರು ಜಾರಿಗಾಗಿ ಕೇಂದ್ರದ ವಿರುದ್ಧ ಹೋರಾಟ ಮಾಡ್ತೇವೆ ಅಂತ ಸಿದ್ದರಾಮಯ್ಯನವರ ಸರ್ಕಾರ ಇದೀಗ ತೀರ್ಮಾನ ಮಾಡಿರುವಂತದ್ದು. ಇದಕ್ಕಾಗಿ ಸ್ಪೆಷಲ್ ಆಗಿ 2 ದಿನದ ಅಧಿವೇಶನವನ್ನ ಕರೆಯಲು ಕೂಡ ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿರುವಂತದ್ದು. ಕಾಂಗ್ರೆಸ್ ಆರೋಪಗಳು ಏನು ಅಂತ ನೋಡೋದಾದ್ರೆ, ಜಿ ಯೋಜನೆಯಲ್ಲಿ ಬಡವರಿಗೆ ಕೆಲಸ ಸಿಗ್ತಿಲ್ಲ, ಉದ್ಯೋಗದ ಹಕ್ಕನ್ನ ಇದು ಕಿತ್ಕೊಳ್ತಿದೆ, ಗುತ್ತಿಗೆದಾರರ ಪರವಾಗಿ ಸರ್ಕಾರ ಕೆಲಸ ಮಾಡ್ತಿದೆ ಅನ್ನುವಂತಹ ಅನೇಕ ಆರೋಪಗಳು ಕೇಳಿ ಬರ್ತಿರುವಂತದ್ದು. ಇನ್ನು ಮನ್ರೇಗಾ ಯೋಜನೆ ಏನಿದೆ, ಇದು ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವಂತಹ ಆರೋಪಗಳೇನು ಅಂದ್ರೆ, ಜಿ ಯೋಜನೆ ಅಡಿಯಲ್ಲಿ ಬಡವರಿಗೆ ಕೆಲಸ ಸಿಗಲ್ಲ, ಬಡವರ ಉದ್ಯೋಗದ ಹಕ್ಕನ್ನ ಕಿತ್ಕೊಳ್ತಿದೆ, ಇನ್ನು ಗುತ್ತಿಗೆದಾರರ ಪರವಾಗಿ ಇದು ಕೆಲಸ ಮಾಡ್ತಿದೆ. ಹಾಗಾಗಿ ಜಿ ಯೋಜನೆ ಏನಿದೆ ಇದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೇವೆ, ಪಾದಯಾತ್ರೆಯನ್ನ ಕೂಡ ಮಾಡ್ತೇವೆ. ಹಾಗಾಗಿ ಸಿದ್ದು ಸರ್ಕಾರ ಈಗ ತೀರ್ಮಾನ ಮಾಡಿರುವಂತದ್ದು 2 ದಿನಗಳ ಕಾಲ ಅಧಿವೇಶನವನ್ನ ಕರೆದು ಅಲ್ಲೂ ಕೂಡ ಪ್ರಸ್ತಾಪ ಮಾಡೋದು. ಇದರ ಬಗ್ಗೆ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಅನ್ನುವಂತಾಗಿದೆ. ಕಾಂಗ್ರೆಸ್ ಒಂದು ಕಡೆ ಜೋರಾಗಿ ಆರೋಪ ಮಾಡ್ತಿದೆ, ಜಿ ಯೋಜನೆ ಏನಾದ್ರು ಜಾರಿ ಆದ್ರೆ ಇಲ್ಲಿ ಬಡವರಿಗೆ ಕೆಲಸವೇ ಸಿಗಲ್ಲ, ಉದ್ಯೋಗದ ಹಕ್ಕು ಕೂಡ ದೊರೆಯಲ್ಲ. ಹಾಗಾಗಿ ಗುತ್ತಿಗೆದಾರರ ಪರವಾಗಿ ಕೆಲಸ ಮಾಡ್ತಿರೋಂಥದ್ದಾದ್ರೆ ಬಡವರಿಗೆ, ಜನಸಾಮಾನ್ಯರಿಗೆ ಕೆಲಸ ಸಿಗೋದಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ವಾಪಸ್ ಮನ್ರೇಗಾನ ಜಾರಿ ಮಾಡಬೇಕು. ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಏನ್ ಹೇಳುತ್ತೋ ಗೊತ್ತಿಲ್ಲ. ಆದರೆ ನಾವು ಇಲ್ಲಿ ಸ್ಥಳೀಯ ನ್ಯಾಯಾಲಯಗಳಿಗೆ ಹೋಗ್ತೇವೆ ಅನ್ನುವಂಥದ್ದು ಕೂಡ ಆಗ್ತಿರೋ ಅಂಥದ್ದು. ಜಿ ಯೋಜನೆಯಲ್ಲಿ ಬಡವರಿಗೆ ಕೆಲಸ ಸಿಗಲ್ಲ, ಉದ್ಯೋಗದ ಹಕ್ಕು ಕಿತ್ಕೊಂಡು ಗುತ್ತಿಗೆದಾರರಿಗೆ ಅನುಕೂಲವಾಗುತ್ತೆ. ಇದರಿಂದ ಯೋಜನೆಯಲ್ಲಿ ಜನರ ವಲಸೆಗೆ ಉತ್ತೇಜನ ನೀಡಲಾಗಿದೆ. ಕಾಂಗ್ರೆಸ್ ಮಾಡ್ತಿರುವಂತಹ ಆರೋಪಗಳಿದು. ಸ್ಥಳೀಯ ವ್ಯಾಪ್ತಿ ಬಿಟ್ಟು ಬೇರೆ ಕಡೆ ಉದ್ಯೋಗವನ್ನ ಕಲ್ಪಿಸಲಾಗಿದೆ. ಗ್ರಾಮ ಪಂಚಾಯಿತಿಗಳಿಗೆ ಇದ್ದ ಅಧಿಕಾರವೂ ಕೂಡ ಮೊಟಕಾಗತ್ತೆ ಇದೊಂದು ಯೋಜನೆ ಜಾರಿಯಾದ್ರೆ. ಅನುದಾನ ಹಂಚಿಕೆ ವಿಚಾರದಲ್ಲಿ ರಾಜ್ಯಗಳ ಪರಿಗಣಿಸಿಲ್ಲ ಅಂತ ಆರೋಪ ಮಾಡಿದೆ. ರಾಜ್ಯ ಸರ್ಕಾರಗಳ ಮೇಲೆ ಹೆಚ್ಚುವರಿ ಹೊರೆ ಹಾಕಲಾಗ್ತಿದೆ ಅನ್ನೋದು ಕೂಡ ಕಾಂಗ್ರೆಸ್ನ ಆರೋಪ. ಜಿ ಯೋಜನೆ ಜಾರಿ ಆದ್ರೆ ಒಂದು ವೇಳೆ ಬಡವರಿಗೆ ಇಲ್ಲಿ ಕೆಲಸ ಆಗಲ್ಲ, ಉದ್ಯೋಗದ ಹಕ್ಕು ಕಿತ್ಕೊಂಡು ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡುತ್ತೆ ಕೇಂದ್ರ ಸರ್ಕಾರ. ಹಾಗಾಗಿ ಕೇಂದ್ರದ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೇವೆ. ಕಟಕಟೆಗೆ ಕೇಂದ್ರ ಸರ್ಕಾರದ ಜಿ ಯೋಜನೆಯನ್ನ ತರ್ತೇವೆ. ಪಾದಯಾತ್ರೆಗೂ ಕೂಡ ಇದೀಗ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ತಿರೋಂಥದ್ದು.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಒಂದು ಜಿ ಯೋಜನೆಯ ವಿರುದ್ಧವೂ ಕೂಡ ಆರೋಪ ಕೇಳಿ ಬರ್ತಿರುವಂತದ್ದು, ಒಂದು ವೇಳೆ ಈ ಯೋಜನೆ ಜಾರಿಗೆ ಬಂದ್ರೆ ಬಡವರಿಗೆ ಒಂದು ಕೆಲಸ ಸಿಗೋದಿಲ್ಲ, ಹಾಗಾಗಿ ಮತ್ತು ಗುತ್ತಿಗೆದಾರರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೇಂದ್ರ ನಡ್ಕೊಳ್ಳುತ್ತೆ ಅನ್ನುವಂತಹ ಆರೋಪಗಳಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ದೀಪಾ? ವನಿತಾ, ಏನು ಕೇಂದ್ರದ ವಿರುದ್ಧ ನಿನ್ನೆ ನಡೆದಂತಹ ಸಭೆಯಲ್ಲಿ ಒಂದಿಷ್ಟು ನಿರ್ಣಯಗಳನ್ನ ರಾಜ್ಯ ಸರ್ಕಾರ ಮಾಡಿದೆ. ಪ್ರಮುಖವಾಗಿ ಪಾದಯಾತ್ರೆಯ ಮೂಲಕ ಇಡೀ ಪಂಚಾಯತ್ ಲೆವೆಲ್ ಅಲ್ಲಿ ಜನರಿಗೆ ಕೇಂದ್ರದ ಈ ಯೋಜನೆ ಬದಲಾಯಿಸಿರುವಂತೆ ಮತ್ತೆ ಆ ಯೋಜನೆಯಿಂದ ಸಮಸ್ಯೆ ಏನಾಗುತ್ತೆ ಅನ್ನುವಂತಹದನ್ನ ತಿಳುವಳಿಕೆಯನ್ನ ನೀಡಬೇಕು. ಜೊತೆಗೆ ಈ ಯೋಜನೆಯನ್ನ ಖಂಡಿಸೋದಕ್ಕೆ, ಅಂದ್ರೆ ನಾವು ಮಾಡೋದಿಲ್ಲ, ಜಾರಿಗೆ ತರೋದಿಲ್ಲ ನಿಮ್ಮ ಯೋಜನೆಯನ್ನ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ವಿಶೇಷ ಸದನವನ್ನ ಕರೆದು ಅಲ್ಲಿ ಚರ್ಚೆ ಮಾಡಿ ನಿರ್ಣಯವನ್ನ ಮಾಡುವಂತಹದ್ದು. ಜೊತೆಗೆ ಏನು 60-40 ಅನ್ನುವಂತಹ ಅನುಪಾತ ಇದೆ, ಆ ಅನುಪಾತದಿಂದ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟಿನ ಹೊಡೆತ ಬೀಳುತ್ತೆ. ಹೀಗಾಗಿ ಈ ಯೋಜನೆ ಮಾಡುವಂತಹದ್ದು ಸರಿಯಲ್ಲ ಅನ್ನುವಂತಹ ಒಂದು 3-4 ನಿರ್ಣಯಗಳನ್ನ ನಿನ್ನೆ ಕೈಗೊಳ್ಳಲಾಗಿದೆ. ಜೊತೆಗೆ ತೀವ್ರವಾಗಿ ಈ ಒಂದು ಯೋಜನೆಯನ್ನ, ಅಂದ್ರೆ ಏನು ಮನ್ರೇಗಾ ಹೆಸರು ಬದಲಾವಣೆ ಮಾಡಿರೋದು ಮತ್ತೆ ಈಗ ರಾಜ್ಯ ಸರ್ಕಾರದ ಅನುದಾನದ ವಿಚಾರವಾಗಿಯೂ ಕೂಡ ಒಂದಿಷ್ಟು ನಿರ್ಣಯಗಳನ್ನ ತೆಗೆದುಕೊಂಡಿರೋದ್ರಿಂದ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಸಮರ ಸಾರಿದಂಗಿದೆ ವನಿತಾ.